ಅವಶ್ಯ ಎಷ್ಟೇ ಜನರು ಕೂಡ ಅವಶ್ಯ, ಯಾಕೆಂದ್ರೆ ಅವ್ರಿಗೆ ಅವಕಾಶ ಇದೆ ಸರ್. ವಯಸ್ಸು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ಅಲ್ಲಿ ಹೋಗ್ಬೇಕು, ಆ ವಯಸ್ಸಲ್ಲಿ ಕೂಡ ಅವ್ರು ಅಲ್ಲಿ ಹೋಗಿದ್ದಾರೆ ಅಂತ ಅಂದಾಗ ಸೊ ಸಾಧನೆ. ಯಾಕೆಂದ್ರೆ ಎಷ್ಟೋ ಜನಗಳೆಲ್ಲ ನೋಡ್ತಾ ಇರ್ತಕ್ಕಂಥದ್ದು, ಎಷ್ಟೋ ಜನರಿಗೆ ಅವಕಾಶನೇ ಸಿಕ್ಕಿಲ್ಲ, ಅಲ್ಲಿ ಹೋಗಿದ್ದಾರೆ. ಬಟ್ ಅವ್ರಿಗೆ ಮಾತುಗಳು ಅರ್ಥ ಆಗ್ತಾ ಇಲ್ಲ, ಸಿಟಿ ಭಾಷೆದೆಲ್ಲ ಮಾತುಗಳು ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಏನಾದ್ರು ಅರ್ಥ ಆಯ್ತು ಅಂತಂದ್ರೆ ಸೊ ಗೇಮ್ ಎಲ್ಲವೂ ಕೂಡ ಮೊನ್ನೆ ನೀರಲ್ಲೆಲ್ಲ ಹೋಗಿ ಆಟ ಆಡುದಲ್ಲ, ಸೊ ಎಷ್ಟು 1 ನಿಮಿಷ ಎಷ್ಟು ಸೆಕೆಂಡ್ ಅಲ್ಲಿ ಅವರು ಮುಗಿಸಿರ್ತಕ್ಕಂಥದ್ದು. ಅವ್ರಿಗಿಂತ ಬೇರೆಯವ್ರಿಗಿಂತ ಒಳ್ಳೆ ಟಾಸ್ಕ್ ಅಲ್ಲಿ ಎಲ್ಲವೂ ಗೇಮ್ ಎಲ್ಲ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಸೊ ಗೆಲ್ಲಕ್ಕಂತೂ ಆಗಲ್ಲ ಸರ್, ಕಷ್ಟ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಮುಂದೆ ಬರ್ತಾ ಬರ್ತಾ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಬಟ್ ಅವ್ರನ್ನ ಇಟ್ಕೊಂಡ್ರೆ ಅದು ಇದು ಅಂತ ಬಿಟ್ಕೋಸೋರ್ಗೆ ಇನ್ನೂ ಹೆಲ್ಪ್ ಆಗ್ಬೋದೇನೋ ಅದೆಲ್ಲ ಗೊತ್ತಿಲ್ಲ. ಬಟ್ ಒಂದು ಮಿಡ್ಲ್ವರೆಗೂ ಇದ್ದೇ ಇರ್ತಾರೆ ಸರ್, ಪರವಾಗಿಲ್ಲ, ಚೆನ್ನಾಗಿ ಆಟ ಆಡ್ತಾರೆ. ಇನ್ನು ನಿಮ್ಮ ಉತ್ತರ ಕರ್ನಾಟಕದ ಮಾಳು ನಿಪ್ಪನಾಳ್ ಅವರು, ಅವ್ರ ಬಗ್ಗೆ ಸರ್ ಮಾಡುವ ಬಗ್ಗೆ ತುಂಬಾ ಅಭಿಮಾನ ಇದೆ, ಅಭಿಮಾನ ಇತ್ತು. ಒಳ್ಳೆ ಹಾಡುಗಳನ್ನ ಅವ್ರು ಸುಮಾರು 1000 ಹಾಡುಗಳನ್ನ ಆಡಿದ್ದಾರೆ. ತುಂಬಾ ಬೇಡಿಕೆ ಇದೆ ಆ ಕಡೆ ಅಂತ. ಬಟ್ ಅವರು ಫ್ಯಾಮಿಲಿ ಮಕ್ಕಳು ಅದು ಇದು ಅಂತ ಬಿಟ್ಟು ಹೇಳ್ಕೊಂಡು ಹೊರಗಡೆ ಹೋಗ್ಬೇಕು ಅದು ಇದು ಅಂತ ಹೇಳ್ತಾ ಇದಾರೆ. ಮಾನಸಿಕವಾಗಿ ಸ್ವಲ್ಪ ಕುಗ್ಗಿದ್ದಾರೆ ಅಷ್ಟೇ. ಬಟ್ ಅವ್ರ ಫಿಸಿಕಲ್ ಗೇಮ್ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಆಡಿದ್ದಾರೆ, ಯಾವ್ದು ಕಾರಣಕ್ಕೊಂದು ಭಯನೇ ಇಲ್ಲ. ಸೊ ಅದೇ ಮಾನಸಿಕವಾಗಿ ಅವ್ರು ಕುಗ್ಗಿದ್ದಾರೆ, ಅದರಿಂದ ಹೊರಗಡೆ ಬಂದ್ರೆ ಸರ್ ಒಳ್ಳೆ ಅವ್ನು ಚೆನ್ನಾಗಿ ಆಟ 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 ಆಡಿ ಆಗ್ತಾ ಹೋಗ್ತಾನೆ. ಲಾಸ್ಟ್ ಟೈಮ್ ಹನುಮಂತ ತರ ಆಗ್ತಾನೆ ಸರ್. ಬಟ್ ಆ ತರ ಆಗೋದಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ಓಕೆ. ಇನ್ನು ಕಳೆದ ಬಾರಿ ನಿಮ್ಮ ಉತ್ತರ ಕರ್ನಾಟಕದ ಹನುಮಂತ ಅವ್ರು ಗೆದ್ದಿದ್ರು. ಈ ಬಾರಿ ಯಾರು ಗೆಲ್ತಾರೆ ಅಂತ ಅನಿಸ್ತೈತೆ ನಿಮ್ಗೆ? ಸರ್ ಯಾರು ಗೆಲ್ತಾರೆ ಅಂತಂದ್ರೆ ಸ್ವಲ್ಪ ಗಿಲ್ಲಿ ಗೆಲ್ಲಬಹುದು ಅಂತ ಅಷ್ಟೇ. ಇಲ್ಲ ಅಂತಂದ್ರೆ ಹೆಣ್ಮಕ್ಳಲ್ಲಿ ಅಂತ ಬಂದಾಗ ಕಾವ್ಯ ಅಥವಾ ಅಶ್ವಿನಿ. ಸೊ ಇಷ್ಟು ಸರ್. ಯಾರೇ ಕೇಳಿದ್ರು ಗಿಲ್ಲಿ ಗಿಲ್ಲಿ ಅಂತೆಲ್ಲ, ಗಿಲ್ಲಿ ಏನು ಗಿಮಿಕ್ ಇದೆ ಸರ್? ಗಿಲ್ಲಿಯಲ್ಲಿ ಗಿಮಿಕ್ ಅಂತಂದ್ರೆ ಅವರು ಮಾತಾಡೋ ಶೈಲಿ ಆಗಿರ್ಬೋದು, ಅವರು ನಡ್ಕೊಳ್ಳೋ ರೀತಿ ಆಗಿರ್ಬೋದು. ಸೊ ಪ್ರತಿಯೊಂದು ಬೇರೆಯವ್ರು ಎಲ್ಲರೂ ಕೂಡ ಜೋರಾಗಿ ಗಲಾಟೆ ಮಾಡಬೇಕು ಅಥವಾ ಅವ್ರ ಜೊತೆ ಜಗಳ ತಗೋಬೇಕು ಅಂತಂದ್ರೆ ಅದನ್ನ ಕಾಮಿಡಿ ತಗೊಂಡು ಹೋಗ್ತಾರೆ. ಪರ್ಸನಲ್ ಆಗಿ ಫುಲ್ ಸಿಟ್ ಮಾಡ್ಕೊಂಡು ಅವ್ರೇನು ರೇಗಾಡೋದಿಲ್ಲ. ಎಷ್ಟೋ ಜನ ಹಂಗೆ ಹಿಂಗೆ ಅಂತ ಮಾತಾಡ್ಬಿಡ್ತಾರೆ. ಗಿಲ್ಲಿ ಆತರ ಇಲ್ಲ, ಅವ್ರಿಗೆ ಏನೇ ಸಿಟ್ಟಿನ ಮಾತಾಡಿದ್ರು ಅದನ್ನ ಕಾಮಿಡಿಯಾಗಿ ತಗೊಂತಾರೆ, ಅದನ್ನ ಅಲ್ಲೇ ಮುಗಿಸ್ಬಿಡ್ತಾ ಹೋಗ್ತಾರೆ. ಈಗ ನಿನ್ನೆನೆ ಯಾರು ಧನುಷ್ ಅವರು ತುಂಬಾ ಓವರ್ ಆಯ್ತು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಬಟ್ ಇವರು ಹೋಗ್ಲಿ ಬಿಡೋಣ, ಆಯ್ತು ಬಿಡೋಣ ಅಂತ ಬಿಟ್ಟು ಅದನ್ನೇ ಕಾಮಿಡಿಯಾಗಿ ತಗೊಂಡ್ರು. ಸೊ ಅದೇ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಈಗ ನೀವು ಗಿಲ್ಲಿ ಅವ್ರ ಮೇಲೆ ಇಷ್ಟೊಂದು ಅಪ್ರಿಸಿಯೇಟ್ ಮಾಡ್ತಿದ್ದೀರಾ, ಅಶ್ವಿನಿ ಅವ್ರವ್ರು ಕಂಡ್ರೆ ಆಗೋದಿಲ್ವಲ್ಲ? ಅವಾಗ ಜಗಳ ಆಗುತ್ತಲ್ಲ? ಇಲ್ಲ ಅದೆಲ್ಲ ಇಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಸರ್. ಅದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅಶ್ವಿನಿ ಗೌಡರ ಬಗ್ಗೆ ಅವ್ರ ಬಗ್ಗೆ ಏನು ಫುಲ್ ಗಲಾಟೆ ಏನು ಆಗ್ತಾ ಇಲ್ಲ, ಬರೇ ಮಾತಿನಲ್ಲಿ ಕೌಂಟರ್ ಆಗ್ತದೆ ಅಷ್ಟೇ. ಅದು ಕೌಂಟರ್ ಆಗ್ತಾ ಇದೆ. ಸೊ ಅದೇ ಈಗ ಫುಲ್ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಕರ್ನಾಟಕದಲ್ಲಿ, ಅಶ್ವಿನಿ ಗೌಡ ಅಂಡ್ ಯಾರು ಗಿಲ್ಲಿ. ಅಂದ್ರೆ ಅವ್ರಿಬ್ರು ಮಾತಾಡ್ಕೊಂಡೇನೆ ಈ ತರ ಇಲ್ಲ ಮಾತಾಡ್ಕೊಂಡೆ ಅಂತ ಇಲ್ಲ, ಆತರ ಏನು ಮಾತಾಡ್ಕೊಂಡೆ ಇದು ಮಾಡ್ಬೇಕಂತ ಆತರ ಏನಿಲ್ಲ. ಬಟ್ ಅದು ವರ್ಕ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮೈಂಡ್ ಗೊತ್ತಿದೆ ಅವ್ರಿಗೆ. ಈಗ ನಿಮ್ ಕಡೆಯವ್ರು ಗೆಲ್ಬೇಕು, ಈ ಕಡೆಯವ್ರು ಗೆಲ್ಬೇಕು ಹೇಳಿ ಸರ್. ಆತರ ಏನಿಲ್ಲ ಸರ್, ಕರ್ನಾಟಕದಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ರು ಇದಾರೆ. ಸೊ ಅವರೇ ಇವರು ಅಂತ ಏನಿಲ್ಲ. ಸೊ ಯಾರೇ ಗೆದ್ರು ಕೂಡ ಖುಷಿ ಸರ್. ಜೊತೆಗೆ ಆ ಹುಡುಗಿ ಬಂದಿದ್ದಾಳಲ್ಲ, ಅವಳಿಗೆ ಗೆದ್ರು ಇನ್ನೂ ಖುಷಿ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.